ನಮಸ್ತೆ ವೀಕ್ಷಕರೇ, ಐಜಿಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಪ್ಪ ಅಂದರೆ, ಗಂಗಾ ಕಲ್ಯಾಣ ಯೋಜನೆಗೆ ಒಂದು ಅರ್ಜಿಯನ್ನು ಕರೆದಿದ್ದಾರೆ ಸ್ನೇಹಿತರೆ. ಅದಕ್ಕೆ ಬೇಕಾದಂಥ ಅರ್ಹತೆಗಳೇನೇನು, ಆಮೇಲೆ ಅರ್ಜಿ ಸಲ್ಲಿಸಲು ಬೇಕಾದಂಥ ದಾಖಲೆಗಳೇನೇನು ಅನ್ನೋದನ್ನು ಈ ವಿಡಿಯೋ ತಮಗೆ ತಿಳಿಸ್ಕೊಡ್ತೀನಿ. ಆಮೇಲೆ ಯಾವ ಜಿಲ್ಲೆಗೆ ಎಷ್ಟೆಷ್ಟು ಅಂದರೆ ಕೊಳವೆ ಬಾವಿ ಯೋಜನೆಗೆ ಎಷ್ಟೆಷ್ಟು ಯೋಜನೆ ಸರ್ಕಾರವು ನಿಗದಿಪಡಿಸಿದೆ ಹಣ ಅಂತ ಅದು ಕೂಡ ತಿಳಿಸ್ಕೊಡ್ತೀನಿ. ಯಾರ್ಯಾರು ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿ ಸಲ್ಲಿಸಲು ಕಾಯ್ತಾ ಇದ್ದೀರಾ, ಅವರು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಅರ್ಥ ಆಗುತ್ತೆ ಸ್ನೇಹಿತರೆ. ಅಂದರೆ ಯಾವ್ಯಾವ ಅರ್ಹತೆಗಳು ಬೇಕು, ಆಮೇಲೆ ಬೇಕಾದಂಥ ದಾಖಲೆಗಳು ಏನನ್ನೋದನ್ನು ತಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಬನ್ನಿ ಇಡಿಸೋಣ ಸ್ನೇಹಿತರೆ. ಇಲ್ಲಿ ನೋಡಿ ವೀಕ್ಷಕರೇ, ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ಏನು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದಿರಲ್ಲ, ಆ ನಿಗಮದಿಂದ ಇದು ಒಂದು ಗಂಗಾ ಕಲ್ಯಾಣ ಯೋಜನೆಯನ್ನು ಕರೆದಿದ್ದಾರೆ. ಹಾಗೆ ಯಾವ ಜಿಲ್ಲೆಯಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂದ್ಕೊಂಡಿದ್ದು, 4 ಲಕ್ಷ ರೂಪಾಯಿ ಬೆಂಗಳೂರು ಗ್ರಾಮಾಂತರ ಮತ್ತು ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರು ಜಿಲ್ಲೆಗಳಿಗೆ ಹಣ. ಆಮೇಲೆ ಉಳಿದ ಜಿಲ್ಲೆ ಅಂದರೆ ಇತರ ಜಿಲ್ಲೆಗಳಿಗೆ 3 ಲಕ್ಷ ರೂಪಾಯಿಗಳನ್ನು ನಿಗದಿರುತ್ತೆ ಸ್ನೇಹಿತರೆ. ಆಮೇಲೆ ಕೆಳಗೆ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ, ಇಲ್ಲಿ 75,000 ಕೊಟ್ಟಿದ್ದಾರೆ. ಠೇವಣಿ 75,000ವನ್ನು ನಿಗಮದಿಂದ ನೇರವಾಗಿ ಸಂಬಂಧಪಟ್ಟ ಸ್ಕಾಮ್ಗಳಿಗೆ ಪಾವತಿಸಲಾಗುವುದು. ಆಮೇಲೆ ಸ್ನೇಹಿತರೆ, ಇದಕ್ಕೆ ಬೇಕಾದಂಥ ಅರ್ಹತೆಗಳು ಏನೇನು ಅದು ಕೂಡ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಇಲ್ಲಿ ಅರ್ಜಿದಾರರು ಕರ್ನಾಟಕದ ರಾಜ್ಯದ ಕಾಯಂ ನಿವಾಸಿಯಾಗಿರಬೇಕು. ಅರ್ಜಿದಾರರು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರಾಗಿರಬೇಕು. ಪ್ರತಿ ಫಲಾನುಭವಿಗಳಿಗೆ 1 ಎಕರೆ 20 ಗುಂಟೆ, 1 ಎಕರೆ 50 ಸೆಂಟ್ಸ್ ಎಕರೆಯಿಂದ 5 ಎಕರೆವರೆಗೆ ಕುಸ್ಕಿ ಜಮೀನು ಇರಬೇಕು. ಆಮೇಲೆ ಎಲ್ಲೆಲ್ಲಂತ ಕೊಟ್ಟಿದ್ದಾರೆ ನೋಡಿ ವೀಕ್ಷಕರೇ, ಯಾವ ಜಿಲ್ಲೆ ಅಂತ: ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತು ಹಾಸನ ಇಂಥ ಜಿಲ್ಲೆಗಳಲ್ಲಿ ಜಮೀನು ಲಭ್ಯತೆ ಬಹಳ ಕಡಿಮೆ ಇರೋದ್ರಿಂದ ಕನಿಷ್ಠ 1 ಎಕರೆ ಜಮೀನನ್ನು ಹೊಂದಿರತಕ್ಕದ್ದು. ಆಮೇಲೆ ಸ್ನೇಹಿತರೆ, 4ನೇದಾಗಿ ಏನು ಅರ್ಹತೆಪ್ಪ ಅಂದರೆ, ಅರ್ಜಿದಾರರು ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿದಾರ ರೈತರಾಗಿರಬೇಕು. ಆಮೇಲೆ 5ನೇದಾಗಿ, ಗ್ರಾಮೀಣ ಪ್ರದೇಶಗಳಲ್ಲಿ ಅರ್ಜಿದಾರರ ಕುಟುಂಬದ ವಾರ್ಷಿಕ ಆದಾಯ, ಅಂದರೆ ನಿಮ್ಮ ವಾರ್ಷಿಕ ಆದಾಯ ಏನು ಇರುತ್ತಲ್ಲ, ನಿಮ್ಮದು ಇನ್ಕಮ್ ಸೋರ್ಸು, ಅದು 6 ಲಕ್ಷಗಳನ್ನು ಮೀರಿರಬಾರದು. ಆಮೇಲೆ ಅರ್ಜಿದಾರರ ವಯಸ್ಸು ಕನಿಷ್ಠ 18 ವರ್ಷ ಇರಬೇಕು. ಆಮೇಲೆ ಸ್ನೇಹಿತರೆ, ಇದಕ್ಕೆ ಅರ್ಜಿ ಸಲ್ಲಿಸಬೇಕಾದ ದಾಖಲೆಗಳನ್ನು ಕೊಟ್ಟಿದ್ದಾರೆ, ಕೆಳಗೆ ನೋಡ್ಬೋದು, ನೀವು ಚೆಕ್ ಮಾಡ್ಕೋಬೋದು. ಅರ್ಜಿ ಸಲ್ಲಿಸಬೇಕಾದ ದಾಖಲೆಗಳು: ಫಲಾನುಭವಿಗಳು ಆನ್ಲೈನ್ನಲ್ಲಿ ಅರ್ಜಿ ಹಾಗೂ ಪಾಸ್ಪೋರ್ಟ್ ಅಳತೆಯ ಫೋಟೋ ಬೇಕಾಗುತ್ತೆ ಸ್ನೇಹಿತರೆ. ಆಮೇಲೆ ನಿಮ್ದು ಏನಿರುತ್ತಲ್ಲ, ಆ ಇನ್ಕಮ್ ಇರ್ತಲ್ಲ, ಅದು ಇನ್ಕಮ್ ಕೂಡ ಬೇಕಾಗುತ್ತೆ, ನೀವು ಅಲ್ಪಸಂಖ್ಯಾತರು ಹಣ ಇದ್ದರೆ. ಆಮೇಲೆ ಸ್ನೇಹಿತರೆ, ಆಧಾರ್ ಕಾರ್ಡು ಪ್ರತಿ ವಿಳಾಸ, ಅಂದರೆ ನಿಮ್ಮ ಆಧಾರ್ ಕಾರ್ಡು ಬೇಕಾಗುತ್ತೆ. ಆಮೇಲೆ ಜಮೀನಿಗೆ ಸಂಬಂಧಪಟ್ಟ RTC ಪ್ರತಿ, ಅಂದರೆ ಪಾಣಿ ಅಂತಾರಲ್ಲ, ಅವತಾರಿ, ಅದು ಬೇಕಾಗುತ್ತೆ ವೀಕ್ಷಕರೇ. ಆಮೇಲೆ ಅತಿ ಸಣ್ಣ ಏನು ನೀವು ಸಮಕ್ಷಮ ಏನು ಹಾಕಿರ್ತಿರಲ್ಲ, ಅತಿ ಸಣ್ಣ ಹಿಡುವಳಿ ಪ್ರಮಾಣಪತ್ರವನ್ನು ನೀವು ಅರ್ಜಿ ಸಲ್ಲಿಸಬೇಕು. ಫಸ್ಟ್ ಇದು ಹಾಕ್ಕೊಂಡು ಆಮೇಲೆ ನೀವು ಈ ಗಂಗಾ ಕಲ್ಯಾಣಕ್ಕೆ ನೀವು ಅರ್ಜಿ ಹಾಕ್ಬೋದು. ಆಮೇಲೆ ಭೂ ಕಂದಾಯ ಪಾವತಿಸಿದ ರಸೀದಿ, ಆಮೇಲೆ ಸ್ವಯಂ ಘೋಷಣೆ ಪತ್ರ, ಇವೆಲ್ಲ ನಿಮ್ಮ ಗಂಗಾ ಕಲ್ಯಾಣಕ್ಕೆ ಅರ್ಜಿ ಸಲ್ಲಿಸಲು ಬೇಕಾದಂಥ ದಾಖಲೆ ಸ್ನೇಹಿತರೆ. ಈ ವಿಡಿಯೋ ತಮಗೆ ಹೆಲ್ಪ್ ಆಗಿತ್ತು ಅಂದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.